Hi students, the chapter 5 Understanding Elementary Shapes. Exercise 5.4 Question 8 Find the measure of the angle shown in each figure. First estimate with your eyes and then find the actual measure with your protractor. Yes, ಇಲ್ಲಿ ಕೆಲವು ಆ್ಯಂಗಲ್ಸ್ ಇದೆ. ಈ ಆ್ಯಂಗಲ್ಸಿನ ಒಂದು ಮೆಜರ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಯುವರ್ ಎಸ್ಟಿಮೇಟ್ ಇನ್ ಯುವರ್ ಐಸ್ ವಿತ್ ಅಂದಾಜು ಮೇಲೆ ಆ ಆ್ಯಂಗಲ್ನ ನೀವು ಫೈಂಡ್ ಔಟ್ ಮಾಡಿ. ಆಮೇಲೆ ದೆನ್ ಅದರ ಆ್ಯಕ್ಚುಯಲ್ ಮೆಜರ್ನ ನೀವು ಪ್ರೊಟ್ಯಾಕ್ಟರ್ ಯೂಸ್ ಮಾಡಿಬಿಟ್ಟು ಆ್ಯಕ್ಚುಯಲ್ ಮೆಜರ್ಮೆಂಟ್ನ ಬರಿತಾ ಹೋಗಬೇಕು. ಎಸ್, ನಾವಿಲ್ಲಿ ನೋಡಿದಾಗ 120 ಡಿಗ್ರಿ 30 35 31 ಈ ರೀತಿ ಆ್ಯಂಗಲ್ನ ನಾವು ಎಸ್ಟಿಮೇಟ್ ಮಾಡ್ತಾ ಹೋಗ್ತೀವಿ ಅಂದಾಜು ಮೇಲೆ. ಅದನ್ನು ನೆಕ್ಸ್ಟು ಅದನ್ನು ಪ್ರೊಟ್ಯಾಕ್ಟರ್ ಇಟ್ಕೊಂಡು ಆ ಒಂದು ಆ್ಯಂಗಲ್ನ ನೀವು ಮೆಜರ್ಮೆಂಟ್ ಮಾಡಿದಾಗ ಎಷ್ಟು ಬರ್ತಾ ಹೋಗುತ್ತೆ ಇಸ್ 40 ಡಿಗ್ರಿ. ಹಾಗಾದರೆ ಇದರ ಒಂದು ಆ್ಯಂಗಲ್ನ ಮೆಜರ್ ಇಸ್ 40 ಡಿಗ್ರಿ. ನೆಕ್ಸ್ಟ್ ಸೆಕೆಂಡ್ ಆ್ಯಂಗಲ್. ಈ ರೀತಿ ಎಲ್ಲ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಓಕೆ, ಕರೆಕ್ಟ್ ವರ್ಟೆಕ್ಸ್ ಪಾಯಿಂಟ್ಗೆ ಪ್ಲೇಸ್ ಮಾಡ್ತಾ ಹೋಗಬೇಕು ಇಸ್ 130 ಡಿಗ್ರಿ. ನೆಕ್ಸ್ಟ್ ಥರ್ಡ್ ಆ್ಯಂಗಲ್. exact 60 degree. Okay, next yes 140 degree. Okay, next question 9 find the angle measured between the hands of a clock in each figure. ನೋಡಿ ಇಲ್ಲಿ ಕ್ಲಾಕ್ ಇದೆ, ಈ ಕ್ಲಾಕಲ್ಲಿ ಆ್ಯಂಗಲ್ಸ್ ಇದೆ. ಈ ಆ್ಯಂಗಲ್ಸ್ನ ನಾವು ಫೈಂಡ್ ಔಟ್ ಮಾಡಿ ದೆನ್ ಡಿಗ್ರಿನ ಬರಿತಾ ಹೋಗಬೇಕು. ಎಸ್, ನೋಡಿ ಇಲ್ಲಿ ಫಸ್ಟ್ ಪ್ರೊಟ್ಯಾಕ್ಟರ್ ಯೂಸ್ ಮಾಡ್ಕೊಳ್ಳಿ. ವರ್ಟೆಕ್ಸ್ ಪಾಯಿಂಟ್ಗೆ ಪ್ಲೇಸ್ ಮಾಡಿ ಆ ಆ್ಯಂಗಲ್ಗೆ ಇಸ್ 90 ಡಿಗ್ರಿ. ಓಕೆ, 90 ಡಿಗ್ರಿ ಆದರೆ ಆ ಆ್ಯಂಗಲ್ ಇಸ್ ರೈಟ್ ಆ್ಯಂಗಲ್. is right angle 9 am right angle. Next third angle is next ನೋಡಿ ಇಲ್ಲಿ ವರ್ಟೆಕ್ಸ್ ಪಾಯಿಂಟ್ಗೆ ಪ್ಲೇಸ್ ಮಾಡಿ ಕಾಣಿಸ್ತಾ ಇದೆಯಲ್ಲ is 30 degree. 30 degree is acute angle. acute angle is less than 90 degree ಆಗಿರಬೇಕು. ಇದು 30 degree is acute angle. Next angle, it is a straight angle. Okay, straight angle 180 degree is also straight angle is 180 degree is straight angle. Yes, okay. Next, investigate. In the given figure, the angle is measured in 30 degree and look the same figure through a magnifying glass. Does the angle becomes larger? Does the size of the angles change? ನೋಡಿ ಇಲ್ಲಿ ಇದು 30 ಡಿಗ್ರಿ ಆ್ಯಂಗಲ್ ಇದೆ. ಈ ಆ್ಯಂಗಲ್ನ ನಾವು ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ ಅಂದರೆ ಬೂತ್ ಕನ್ನಡಿ ಅಂತ ಹೇಳ್ತೀವಲ್ಲ ಆ ಒಂದು ಗ್ಲಾಸಲ್ಲಿ ಅದ್ರ ಮೂಲಕ ನಾವು ನೋಡಿದಾಗ ಓಕೆ ಈ ಆ್ಯಂಗಲಿನ ಒಂದು ಮೆಜರ್ಮೆಂಟು ಚೇಂಜ್ ಆಗುತ್ತಾ ಅಥವಾ ಅದರ ಒಂದು ಸೈಜ್ ಚೇಂಜ್ ಆಗುತ್ತಾ ಅಂತ ಕೇಳಿದ್ದಾರೆ. ಥ್ರೂ ಆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮೂಲಕ ನೋಡಿದಾಗ ಕಾಣಿಸಲ್ಲ, ಯಾಕಂದರೆ ಅದ್ರ ಮೂಲಕ ನೋಡಿದಾಗ ಒಂದು ಆ್ಯಂಗಲ್ಸಿನ ಮೆಜರ್ಮೆಂಟು ಚೇಂಜ್ ಆಗೋದಾಗಲಿ ಸೈಜ್ ಚೇಂಜ್ ಆಗೋದಾಗಲಿ ಅಥವಾ ಲಾರ್ಜರ್ ಆಗಿ ಕಾಣಿಸ್ತಾ ಹೋಗೋದಿಲ್ಲ. ಎಸ್, ಚೇಂಜ್ ಆಗ್ತಾ ಹೋಗಲ್ಲ ಅದರ ಒಂದು ಮೆಜರ್ಮೆಂಟ್. ಎಸ್, ನೋ ದ ಮೆಜರ್ ಆಫ್ ಆ್ಯಂಗಲ್ ವಿಲ್ ಬಿ same. Okay, next question 11 measure the classify each angles. ಇಲ್ಲಿ ಆ್ಯಂಗಲ್ಸ್ ಇದೆ 1 2 3 4 ಆ್ಯಂಗಲ್ಸ್ ಇದೆ. ಈ ಒಂದು ಆ್ಯಂಗಲ್ಸಿನ ಮೆಜರ್ಮೆಂಟ್ ಅಂದರೆ ಟೈಪ್ ಅಂದರೆ ಯಾವ ಆ್ಯಂಗಲ್ಸ್ ಅಕ್ಯೂಟ ಅಪ್ಟ್ಯೂಸ ಸ್ಟ್ರೈಟ್ ಅನ್ನೋ ಆ್ಯಂಗಲನ್ನು ಬರೀತಾ ಹೋಗಬೇಕು. ಫಸ್ಟ್ ನೋಡಿ ಇಲ್ಲಿ ಆ್ಯಂಗಲ್ ಎ ಒ ಸಿ ಕೇಳಿದ್ದಾರೆ. ಆ್ಯಂಗಲ್ ಎ ಒ ಬಿ ಆ್ಯಂಗಲ್ ಎ ಒ ಬಿ ಈ ಮೂರು ಆ್ಯಂಗಲ್ಸ್ ಈ ಒಂದು ಆ್ಯಂಗಲ್ ಕೇಳಿದ್ದಾರೆ. ಆ್ಯಂಗಲ್ ಎ ಒ ಬಿ, ಒ ಇಸ್ ಎ ವರ್ಟೆಕ್ಸ್ ಪಾಯಿಂಟ್. ಇದರ ಒಂದು ಮೆಜರ್ಮೆಂಟ್ ನೋಡಿ
ಎಸ್, ಈ ರೀತಿ ವರ್ಟೆಕ್ಸ್ ಪಾಯಿಂಟಿಗೆ ಪ್ಲೇಸ್ ಮಾಡಿ. ಎಸ್, ಈ ಪಾಯಿಂಟ್ನ ನೋಡಬೇಕು, ವರ್ಟೆಕ್ಸ್ ಪಾಯಿಂಟಿಗೆ ಕರೆಕ್ಟಾಗಿ ಪ್ಲೇಸ್ ಮಾಡಿ. ದೆನ್ ಇಲ್ಲಿ ಸ್ಟ್ರೈಟ್ ಇರಬೇಕು, ಅದರ ಒಂದು ಆ್ಯಂಗಲ್ ಕರೆಕ್ಟ್ ಬರುತ್ತಾಗ ಈಸ್ 40 ಡಿಗ್ರಿ. ಓಕೆ, ಇಸ್ ಮೆಜರ್ ಈಸ್ 40 ಡಿಗ್ರಿ. ಹಾಗಾದರೆ ಯಾವ ಆ್ಯಂಗಲ್ ಅದು? ಅಕ್ಯೂಟ್ ಆ್ಯಂಗಲ್. ಓಕೆ, ನೆಕ್ಸ್ಟ್ ಆ್ಯಂಗಲ್ ಈಸ್ AOC. Angle AOC is O is the vertex point. It is middle point, the vertex point. Yes, exact 130 degree. 130 degrees obtuse angle. Next angle BOC. BOC. BOC is O is vertex point. Yes. Third angle is BOC. BOC. O is vertex point. Yes. Is 90 degree. 90 degrees right angle. Next angle DOC. DOC. DOC, O is the vertex point. Is 90 degree. Is right angle. Next angle DOA. DOA. Yes, DOA. O is a vertex point alva. Yes. DOA. Yes, 140 degree. DOA is 140 degree. 140 degrees obtuse angle. Next angle DOB. DOB is straight angle. Yes, straight angle. DOB straight angle is 180 degree straight angle. Yes. Next is perpendicular lines. When two lines are intersect, ಎರಡು ಲೈನ್ಸ್ ಇಂಟರ್ಸೆಕ್ಟ್ ಜಾಯಿನ್ ಆಗಿರುತ್ತೆ. ಈ ರೀತಿ ಎರಡು ಲೈನ್ಸು ಜಾಯಿನ್ ಆಗಿರುತ್ತೆ, ಇಂಟರ್ಸೆಕ್ಟ್ ಆಗಿರುತ್ತೆ. ಬಿಟ್ವೀನ್ ದೆಮ್ ರೈಟ್ ಆ್ಯಂಗಲ್ಸ್, ಅದು ರೈಟ್ ಆ್ಯಂಗಲ್ಸ್ ಬಿಟ್ವೀನ್ ಯಾವ್ದ್ರ ಮಧ್ಯ ಇದು ಇಂಟರ್ಸೆಕ್ಟ್ ಆಗಿದೆ, ಇಟ್ ಈಸ್ ರೈಟ್ ಆ್ಯಂಗಲ್ಸ್. ಓಕೆ, ದೆನ್ ಆರ್ ಲೈನ್ಸ್ ಇಸ್ ಸೆಡ್ ಟು ಬಿ, ಆ ಲೈನ್ಸ್ ನಾವಿಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಎ ಪರ್ಪೆಂಡಿಕ್ಯುಲರ್. ಇಟ್ ಈಸ್ ಅನ್ ಒನ್ ರೈಟ್ ಆ್ಯಂಗಲ್, ದಿಸ್ ಈಸ್ ಅನದರ್ ರೈಟ್ ಆ್ಯಂಗಲ್. ಓಕೆ, ಈಸ್ ಪರ್ಪೆಂಡಿಕ್ಯುಲರ್ ಟೂ ಲೈನ್ಸ್ ಮಧ್ಯ. ಲೈನ್ಸ್ ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ. ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಈಸ್ ಕಾಲ್ಡ್ ಎಸ್ ಎ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ. ಈ ಲೈನ್ಸ್ನ ನಾವಿಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಎ ಬಿ ಇಸ್ ಪರ್ಪೆಂಡಿಕ್ಯುಲರ್, ಇಟ್ ಈಸ್ ಸಿಂಬಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ, ಶುಡ್ ಬಿ ಸೇಮ್ ಸಿ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆಲ್ಸೋ. ಓಕೆ, ಎ ಬಿ ಇಸ್ ಪರ್ಪೆಂಡಿಕ್ಯುಲರ್ ಸಿ ಡಿ ಅಂತಾದರೂ ಹೇಳ್ತೀವಿ, ಆರ್ ಸಿ ಡಿ ಇಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಇಸ್ ಆಲ್ಸೋ. ನೆಕ್ಸ್ಟ್ ಇಲ್ಲಿ ನೋಡಿಲಿ, ಎ ಬಿ ಲೈನ್, ಎ ಬಿ ಲೈನ್, ಎ ಬಿ ಲೈನ್, ಲೈನ್ ಸೆಗ್ಮೆಂಟ್ಸ್ ಮಾರ್ಕ್ ಇನ್ಸ್ ಮಿಡ್ ಪಾಯಿಂಟ್ ಈಸ್ ಎಮ್. ಇದರ ಒಂದು ಮಿಡ್ ಪಾಯಿಂಟ್ ಎಮ್ ಆಗಿದೆ. ಲೆಟ್ ಎಮ್ ಎನ್ ಬಿ ದಿ ಲೈನ್ ಪರ್ಪೆಂಡಿಕ್ಯುಲರ್, ಎಮ್ ಆ್ಯಂಡ್ ಎನ್ ಇದ್ರ ಮಧ್ಯ. ಓಕೆ, ಇದ್ರ ಬಿಟ್ವೀನ್ ಎಮ್ ಆ್ಯಂಡ್ ಎನ್ ಈಸ್ ಪರ್ಪೆಂಡಿಕ್ಯುಲರ್ಸ್ ಟು ಎ ಬಿ ಥ್ರೂ ಎಮ್. ಎಮ್ ಮೂಲಕ ಅದು ಪಾಸ್ ಆಗಿದೆ ಲೈನ್ ಎನ್ ಈಸ್ ಪರ್ಪೆಂಡಿಕ್ಯುಲರ್ಸ್ ಟು ಎ ಬಿ. ಓಕೆ, ಎಸ್, ಈ ಒಂದು ಎಮ್ ಎನ್ ಲೆಟರ್ ಮಧ್ಯ ಡಿವೈಡ್ ಆಗಿದೆ ಎ ಬಿ ಲೈನ್. ಇಟ್ ಈಸ್ ಎ ಟೂ ಈಕ್ವಲ್ ಪಾರ್ಟ್ಸ್ ಆಗಿದೆ. ಎಮ್ ಎನ್ ಮಧ್ಯೆ ಇದು ಪಾರ್ಟ್ಸ್ ಡಿವೈಡ್ ಆಗಿದೆ. ಆದ್ರೂ ನಾವಿಲ್ಲಿ ಎಮ್ ಎನ್ ಈಸ್ ಎ ಬೈಸೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಎಮ್ ಎನ್ ಈಸ್ ಎ ಬೈಸೆಕ್ಟ್ ಟು ಎ ಬಿ ಲೈನ್. ಈಸ್ ಎ ಬಿ ಲೈನ್ ಈಸ್ ಅ ಟೂ ಈಕ್ವಲ್ parts is perpendiculars to AB. Two equal parts is perpendiculars to AB. So we say the MN is a M and N is a perpendicular to bisect of AB line is also constructed. Okay, next is exercise 5.5. Which of the following models for perpendicular lines? ಇಲ್ಲಿ ಕೆಲವಷ್ಟು ಮಾಡಲ್ಸ್ ಇದೆ. ಇದರ ಒಂದು ಮಾಡಲ್ಸ್ ಲೆಟರ್ಸ್ನ
ಇದು ಪರ್ಪೆಂಡಿಕ್ಯುಲರ್ ಲೈನ್ಸಲ್ಲಿ ಇದೆಯೋ ಅಥವಾ ನಾಟ್ ಪರ್ಪೆಂಡಿಕ್ಯುಲರ್ ಲೈನ್ಸಲ್ಲಿ ಇದೆಯೋ ಅನ್ನೋದು ಬರೀತಾ ಹೋಗಬೇಕು. ದ ಅಡ್ಜಸೆಂಟ್ ಎಡ್ಜಸ್ ಆಫ್ ದಿ ಟೇಬಲ್ ಟಾಪ್. ಓಕೆ, ಟೇಬಲ್ ಟಾಪಿನಲ್ಲಿ ಇಟ್ ಈಸ್ ಎನ್ ಏನಿರುತ್ತೆ ಲೈನ್, ಇಟ್ ಈಸ್ ಎ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಹಾಗಾಗಿ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಫಸ್ಟ್ ಒನ್ ಈಸ್ ಪರ್ಪೆಂಡಿಕ್ಯುಲರ್. ಸೆಕೆಂಡ್ ಒನ್ ದ ರೈಲ್ವೇಸ್ ಆಫ್ ರೈಲ್ವೆ ಟ್ರ್ಯಾಕ್. ರೈಲ್ವೆ ಟ್ರ್ಯಾಕು ಏನಿರುತ್ತೆ ಪರ್ಪೆಂಡಿಕ್ಯುಲರ್ ಇರಲ್ಲ, ಇಟ್ ಈಸ್ ಎ ಲೈನ್ ಸ್ಟ್ರೈಟ್ ಇರುತ್ತೆ. ಈ ರೀತಿ ಪರ್ಪೆಂಡಿಕ್ಯುಲರ್ ಇಟ್ ಈಸ್ ಎ ಸ್ಟ್ರೈಟ್ ಇರುತ್ತೆ, ಹಾಗಾಗಿ ಇಟ್ ಈಸ್ ಎ ನಾಟ್ ಪರ್ಪೆಂಡಿಕ್ಯುಲರ್. ಸೆಕೆಂಡ್ ಒನ್ ಈಸ್ ನಾಟ್ ಪರ್ಪೆಂಡಿಕ್ಯುಲರ್. ನೆಕ್ಸ್ಟ್ ದ ಲೈನ್ ಸೆಗ್ಮೆಂಟ್ ಫಾರ್ಮಿಂಗ್ ಲೆಟರ್ ಎಲ್. ಎಲ್ ನೋಡಿಲಿ, it is perpendicular. Okay, is 90 degree also, it is perpendicular. Third one is perpendicular. Next the letter V. Letter V is not perpendicular. Fourth one is not perpendicular. Next second question, P and Q is a perpendicular to line segment. Yes, nodili P and Q. P and Q is perpendicular to line segment of X and Y. ಇದು perpendicular ಆಗಿದೆ X and Y. Okay. Next, let PQ and XY is intersect at point A. ಇದ್ರ ಮಧ್ಯ PQ and XY ಮಧ್ಯ ಇದು ಇಂಟರ್ಸೆಕ್ಟ್ ಆಗಿದೆ, ಜಾಯಿನ್ ಆಗಿದೆ, ಹೌದಾ? ಅದನ್ನು A ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ನೆಕ್ಸ್ಟ್ ವಾಟ್ ಈಸ್ ದಿ ಮೆಜರ್ ಆಫ್ PAY? ಹಾಗಾದರೆ ಈ PAYನ ಮೆಜರ್ಮೆಂಟ್ ಏನು? ಓಕೆ, PAY is measurement is 90 degree. This angle is 90 degree. ಯಾಕಂದರೆ ಈಕ್ವಲ್ ಮೆಜರ್ಮೆಂಟ್ ಇದೆ, ಹೌದಾ? ಇಟ್ ಈಸ್ ಎನ್ ಈಕ್ವಲ್ ಮೆಜರ್ಮೆಂಟ್ ಇದೆ, ಇಟ್ ಈಸ್ ಎ 90 degree. ಓಕೆ, ಸೆಕೆಂಡ್ ಒನ್ ಈಸ್ angle PAY is 90 degree. Angle PAY equals 90 degree. Next third question, there are two set square in the box. What are the measures of angles in formed the corners? Do they have any angles is measured that is common? ಆ ಒಂದು ಸೆಟ್ ಸ್ಕ್ವೇರಲ್ಲಿ ಎಷ್ಟು ಡಿಗ್ರೀಸ್ ಇರುತ್ತೆ ಸ್ಕ್ವೇರ್, ಆ್ಯಂಡ್ ದೆನ್ ಒಂದು ಸೆಟ್ಟಲ್ಲಿ, ಹಾಗಾದರೆ ನೆಕ್ಸ್ಟ್ ಅನದರ್ ಕಾಮನ್ ಸೆಟ್ಟಲ್ಲಿ ಎಷ್ಟು ಡಿಗ್ರೀಸ್ ಇರುತ್ತೆ ಅಂತ ಬರೀತೋಬೇಕು ನೀವು. ಸೆಟ್ ಸ್ಕ್ವೇರ್ ಇರುತ್ತಲ್ಲ ನಿಮ್ಮ ಜಾಮಿಟ್ರಿ ಬಾಕ್ಸಲ್ಲಿ, ಆ ಒಂದು ಸೆಟ್ ಸ್ಕ್ವೇರಲ್ಲಿ. ನೆಕ್ಸ್ಟ್ ನೋಡಿ, ಓಕೆ, ಒನ್ ಸೆಟ್ ಸ್ಕ್ವೇರ್ yes 45 degree, 90 degree and 40 degree, and another set square is another set square 60 degree ಕಾಮನ್ ಆಗಿರುತ್ತಿದ್ದು, 90 degree and 30 degree. okay, these have a common angles. yes. next study the diagram. ಇಲ್ಲೊಂದು ಡಯಾಗ್ರಾಮ್ ಇದೆ. the line L is perpendicular to line M. ಈ ಲೈನ್ ಎಲ್ಲಿಗೂ ಆ್ಯಂಡ್ ಎಮ್ಮಿಗೂ ಪರ್ಪೆಂಡಿಕ್ಯುಲರ್ ಆಗಿದೆ. ದೆನ್ ಫಸ್ಟ್ ಕ್ವಶನ್ ನೋಡಿ, ಈ ಒಂದು ಡಯಾಗ್ರಾಮ್ಸ್ ನೋಡ್ಕೊತ ಈ ಕ್ವಶನ್ಸ್ನ ಆನ್ಸರ್ಸ್ ಮಾಡ್ತಾ ಹೋಗಬೇಕು. ಫಸ್ಟ್ ಆ್ಯಂಗಲ್ in C and E equals to E and G. ಎಸ್, ಈ ಎರಡು ನೋಡಿಲಿ C and E. C ಯಲ್ಲಿ 1 2 ಯೂನಿಟ್ಸ್ ಇದೆ, ಆ್ಯಂಡ್ E and G ಯಲ್ಲಿ E ಯಲ್ಲಿ 1 and 2. ಹಾಗಾದರೆ ಇಟ್ ಈಸ್ ಎಸ್ ಬೋತ್ ಮೆಜರ್ಸಲ್ಲೂ 2 ಯೂನಿಟ್ಸ್ ಇದೆ. ದ 1 2 and 1 2 ಇಟ್ ಈಸ್ 2 ಯೂನಿಟ್ಸ್. ಆನ್ಸರ್ ಫಸ್ಟ್ ಒನ್ ಈಸ್ 2 ಯೂನಿಟ್ಸ್. The both measures as 2 units. Both measures. Next, does P and E the bisect to C and G? Yes, nodili first P ತಗೊಳ್ಳಿ, P and E, then C and G ಈ ರೀತಿ ಬೈಸೆಕ್ಟ್ ಆಗಿದೆ. ಓಕೆ, ಎಸ್ ಈಸ್ ಬೈಸೆಕ್ಟ್, ಹೌದಾ? ಬೈಸೆಕ್ಟ್ ಆಗಿದೆ, ಈ ಆ್ಯಂಗಲಲ್ಲಿ ಬಂದಿದೆ ಅದು. ಎಸ್, ಸೆಕೆಂಡ್ ಒನ್ ಈಸ್ ಎಸ್ ಈಸ್ ಬೈಸೆಕ್ಟ್.
ನೆಕ್ಸ್ಟ್ ಐಡೆಂಟಿಫೈ ಎನಿ ಟೂ ಲೈನ್ ಸೆಗ್ಮೆಂಟ್ಸ್ ಫಾರ್ ಈಚ್ ಪಿ ಇ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಬೈಸೆಕ್ಟ್. ಎಸ್, ಇಲ್ಲಿ ನೋಡಿಲಿ ಎನಿ ಟೂ ಲೈನ್ ಸೆಗ್ಮೆಂಟ್ ತೊಗೋಬೇಕು. ಟೂ ಲೈನ್ ಸೆಗ್ಮೆಂಟು ಇಲ್ಲಿ ಪಿ ಆ್ಯಂಡ್ ಇ ಸ್ಟ್ರೈಟ್ ಇದೆ. ಓಕೆ, ಇದ್ರ ಜೊತೆ ಬೈಸೆಕ್ಟ್ ಆಗುವಂತಹ ಇನ್ನೊಂದು ಲೈನ್ ತೊಗೊಂಡು ಈ ರೀತಿ ಟೂ ಲೈನ್ ಸೆಗ್ಮೆಂಟ್ಸ್ ಮಾಡ್ತಾ ಹೋಗಬೇಕು. ಎಸ್, ನೋಡಿ ಇಲ್ಲಿ ಪಿ ಆ್ಯಂಡ್ ಇ ತೊಗೊಂಡಿದ್ದೀವಿ. ಓಕೆ, ಈಗ ಪರ್ಪೆಂಡಿಕ್ಯುಲರ್ ಆಗಬೇಕಲ್ಲ, ಆ ಪರ್ಪೆಂಡಿಕ್ಯುಲರ್ಲಿ ನಾವು ಡಿ ಎಫ್ ತೊಗೊಂಡ್ರು ಇಸ್ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಡಿ ಆ್ಯಂಡ್ ಎಫ್ ತೊಗೊಂಡ್ರು ಪರ್ಪೆಂಡಿಕ್ಯುಲರ್ ಆಗುತ್ತೆ ಅದ್ರ ಜೊತೆ ಪಿ ಆ್ಯಂಡ್ ಇ ಜೊತೆ. ಓಕೆ, ಈಸ್ 1. ಈ ರೀತಿ ಟೂ ಲೈನ್ ಸೆಗ್ಮೆಂಟ್ಸ್ ತೊಗೋಬೇಕು. ನೆಕ್ಸ್ಟ್ ಪಿ ಇ ಈಸ್ ಪಿ ಆ್ಯಂಡ್ ಇ. ಸೊ ಕೆಳಗಡೆ ಓಕೆ ಪಿ ಇ ತೊಗೊಂಡಿದ್ದೀವಿ. ಈಗ ಪರ್ಪೆಂಡಿಕ್ಯುಲರ್ ಆಗಬೇಕು ಅಂತಂದರೆ ಯಾವ ತೊಗೊಂಡು ಹೋಗ್ರಿ, ಇಟ್ ಈಸ್ ಸಿ ಜಿ. ನೋಡಿಲಿ ಸಿ ಆ್ಯಂಡ್ ಜಿ ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸಿ ಆ್ಯಂಡ್ ಜಿ. ಎಸ್, ಆನ್ಸರ್ ಡಿ ಎಫ್ ಲೈನ್ ಆ್ಯಂಡ್ ಲೈನ್ ತೊಗೊಂಡಿರೋದು ಸಿ ಜಿ ಲೈನ್. ಇನ್ನೂ ಒಂದು ಆ್ಯಂಗಲ್ ತೊಗೊಳ್ಬೋದು ಬಿ ಹೆಚ್ ಲೈನ್. ಇದೆ ಮೂರನ್ನು ಸಮೇತ ಇಸ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಆ್ಯಂಗಲ್ ಪಿ ಇ ಜೊತೆ, ಲೈನ್ ಪಿ ಇ ಜೊತೆ. ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್, ಐಡೆಂಟಿಫೈ ದ ಆರ್ ದಿಸ್ ಟ್ರೂ. ಓಕೆ, ಎಸ್, ಎಲ್ಲದು ಟ್ರೂ ಅಂತ ಕೇಳಿದರೆ ಎ ಸಿ ಆ್ಯಂಡ್ ಎಫ್ ಜಿ ಈಸ್ ಟ್ರೂ. ದೆನ್ ಸಿ ಡಿ ಆ್ಯಂಡ್ ಜಿ ಎಚ್ ಈಸ್ ಟ್ರೂ, ಸೇಮ್ ಯೂನಿಟ್ ಇದೆ. ನೆಕ್ಸ್ಟ್ ಬಿ ಸಿ ಆ್ಯಂಡ್ ಇ ಎಚ್. ಓಕೆ, ಇ ಎಚ್ ಇಸ್ ಇಲ್ಲಿ ಈಕ್ವಲ್ಸ್ ಕೇಳಿದ್ದಾರೆ ನೋಡಿ, ಇಲ್ಲಿ